ಈ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಮೂವಿಂದ ಇಂಡಿಯಾದ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ರೆವಲ್ಯೂಷನೈಸ್ ಆಗಿದ್ದು ಅಂತ ನಿಮಗೆ ಗೊತ್ತಾ? ಎಸ್, 1883ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದ ಇವರು ಆರ್ಯ ಸಮಾಜ, ಬ್ರಾಹ್ಮೋ ಸಮಾಜ ಹಾಗೂ ಥಿಯೋಸಾಫಿಕಲ್ ಸೊಸೈಟಿ ಐಡಿಯಾಗಳಿಂದ ಬಹಳ ಇನ್ಸ್ಪೈರ್ ಆಗಿರ್ತಾರೆ. ಇನ್ನು 1927ರಿಂದ 1930ರಲ್ಲಿ ಗ್ರೇಟ್ ಡಿಪ್ರೆಷನ್ ಆದಾಗ ರೈತರು ಅತಿ ಹೆಚ್ಚು ಸಫರ್ ಮಾಡಿದ್ರು. ಇದನ್ನು ನೋಡಿದ ಅವರು ದೇಶಕ್ಕೆ ಹೋರಾಟ ಮಾಡ್ದಂಗೆ ರೈತರ ಹಕ್ಕಿಗೂ ಹೋರಾಟ ಮಾಡಲೇಬೇಕು ಅಂತ ಅಂದ್ಕೊಂಡ್ರು. ಆಗ ಜನಿಸಿದ್ದೆ ಈ ಐಕಾನಿಕ್ ಬ್ಯಾಂಕ್. ಮನಿ ಲೆಂಡರ್ಸ್ ಅವರಿಂದ ಫಾರ್ಮರ್ಸ್ನ ಪ್ರೊಟೆಕ್ಟ್ ಮಾಡಲು ಈ ಬ್ಯಾಂಕ್ ರೈತರಿಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡೋದಂತೆ ರೈತರಿಗೆ ಕ್ರೆಡಿಟ್ ಕಾರ್ಡ್ ಕೊಡುವ ಮೊದಲ ಬ್ಯಾಂಕ್ ಇದೇ ಆಗಿತ್ತು. ಗರ್ಲ್ ಚೈಲ್ಡ್ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಇನಿಷಿಯೇಟಿವ್ಸ್ ಮೂಲಕ ಈ ಕಂಪನಿ ಒಂದು ಛಾಪನ್ನು ಮೂಡಿಸಿತ್ತು. ಅಷ್ಟೇ ಅಲ್ಲದೆ ಬೆಂಗಳೂರಿನ ಒಂದು ಪ್ರಸಿದ್ಧ ಲೊಕ್ಯಾಲಿಟಿಯ ಹೆಸರು ಕೂಡ ಈ ಬ್ಯಾಂಕ್ನ ಹೆಸರ ಮೇಲೆ ಇಡಲಾಗಿದೆ. ಇನ್ನು 2003ರಲ್ಲಿ ಇವರ 240 ಕೋಟಿ IPO ಬಂದಾಗ ಇದು ಬರೋಬ್ಬರಿ 17 ಟೈಮ್ಸ್ ಅಷ್ಟು ಓವರ್ ಸಬ್ಸ್ಕ್ರೈಬ್ ಆಗಿತ್ತು. ಇಂಡಿಯಾದ ಒನ್ ಆಫ್ ದ ಓಲ್ಡೆಸ್ಟ್ ನ್ಯಾಷನಲೈಸ್ಡ್ ಬ್ಯಾಂಕ್ ಆದಂತ ಇದು ಏಪ್ರಿಲ್ 1, 2019ರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಕೂಡ ಆಯಿತು. ಯಾವ ಕಂಪನಿ ಅಂತ ಗೊತ್ತಾಯ್ತಾ? ಎಸ್, ನಾವು ಮಾತಾಡ್ತಾ ಇರೋದು AB ಶೆಟ್ಟಿ ಅವರು ಸ್ಥಾಪಿಸಿದಂತ ವಿಜಯ ಬ್ಯಾಂಕ್ ನ ಬಗ್ಗೆ. ನೆಕ್ಸ್ಟ್ ಯಾವ ಕಂಪನಿ ಸ್ಟೋರಿ ಕೇಳಬೇಕು ಅಂತ ಇದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.